ಚಿತ್ರಗಳಲ್ಲಿ ವಿಭಿನ್ನ ರೀತಿಯ ಟೈಟಲ್ ನೀವು ಕೇಳಿದ್ದೀರಾ. ಆದರೆ ಲವ್ ಟು ಲಸ್ಸಿ ಅನ್ನುವಂಥ ಒಂದು ಯೂನಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಯೂನಿಕ್ ಟೈಟಲ್ನಲ್ಲಿ ಬರ್ತಿದ್ದಾರೆ ಒಂದು ಹೊಸ ಚಿತ್ರತಂಡ. ಅದರಲ್ಲೂ ಸಹ ನಮ್ಮ ಮಾಧ್ಯಮದಲ್ಲೇ ಕೆಲಸ ಮಾಡಿ ಇದೀಗ ಹೀರೋ, ಸ್ಯಾಂಡಲ್ವುಡ್ ಹೀರೋ ಆಗಿರುವಂಥ ಆರ್ಯನ್ ಇವತ್ತು ನಮ್ಮ ಒಟ್ಟಿಗಿದ್ದಾರೆ, ಈ ಚಿತ್ರದ ನಾಯಕ ನಟ. ಸೊ ಆರ್ಯನ್, ಹೇಗೆ ಅನ್ನಿಸ್ತಾ ಇದೆ? ಯಾಕಂದರೆ ಈಗಾಗಲೇ 3 ಸಿನಿಮಾ ಮಾಡಿದ್ದೀರಾ, ದಿಸ್ ಈಸ್ ಯುವರ್ 4th ಫಿಲ್ಮ್. ಸೊ ಹೇಗೆ? ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿ ಬಂದು 10 ವರ್ಷ ಆಯಿತು. ಬಟ್ ಏನೋ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾಯಿದ್ದೆ ಮೀಡಿಯಾದಲ್ಲಿ. ಮೀಡಿಯಾದ ಅವರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವ್ರು ಶೂಟಿಂಗ್ ಹೋಗೋಕ್ಕೆ ನನಗೆ ಅವಕಾಶ ಕೊಡ್ತಾಯಿದ್ರು. ಸೊ ಅದ್ರ ಬಿಡುವಿನಲ್ಲಿ ನಾನು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದೆ. ಸೊ ಇವತ್ತೊಂದು ಸಿನಿಮಾ ಟೈಟಲ್ ಲಾಂಚ್ ಆಗಿದೆ. ಅದು ಶಿವಣ್ಣ ಅವರು ಹಾಗೆ ಗೀತಕ್ಕ ಅವರು ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ತುಂಬ ಖುಷಿ ಇದೆ ನಮಗೆ. ಹಾಗೆ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವ್ರು ಕೂಡ ಒಂದು ಬೈಟ್ ಮೂಲಕ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ಮೂಲತಃ ಎಲ್ಲಿಯವರು ಆರ್ಯನ್ ಅಂತ? ನಾನು ಮೂಲತಃ ಪುತ್ತೂರು, ಮಂಗಳೂರಿನ ಪುತ್ತೂರು ನಾನು. ಸೊ ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲೇ, ಡಿಗ್ರಿ ಆಗಿ ಬೆಂಗಳೂರಿಗೆ ಆ್ಯಕ್ಚುಲಿ ಕೆನರಾ ಬ್ಯಾಂಕ್ IT ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೆ ಮೊದಲಿಂದ 2.5 ವರ್ಷ. ಆಮೇಲೆ ಸಿನಿಮಾ ಬರಬೇಕು ಅನ್ನೋದು ಮೊದಲಿಂದನೇ ಆಸೆ, ಹಾಗೆ ಪ್ರಯತ್ನ ಪಡ್ತಾಯಿದ್ದೆ. ಸೊ ಯಾವಾಗ ಸಿನಿಮಾ ಸಿಕ್ತೋ ಇಮಿಡಿಯೇಟಾಗಿ ಕೆಲಸ ಬಿಟ್ಬಿಟ್ಟಿದ್ದೆ. ಬಟ್ ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾಯಿದ್ದೆ, ಒಂದು 10-12 ವರ್ಷ ಪಾತ್ರಗಳು ಮಾಡ್ತಾಯಿದ್ದೆ. ಕೊರೋನಾ ಆದಮೇಲೆ ಸ್ವಲ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಯಿತು, ನನಗೂ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗಿತ್ತು. ಸೊ ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗೆ. ಸೊ ಅದರಿಂದ ಸಿನಿಮಾ ಅಂತೂ ಬಿಟ್ಟಿಲ್ಲ, ಬಟ್ ಹೊಟ್ಟೆಪಾಡಿಗಾಗಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ ಅಷ್ಟೇ. ಹೇಗೆ ಇನ್ಸ್ಪೈರ್ ಆಯ್ತು? ಇವಾಗ ಹೀರೋ ಆಗಬೇಕು ಅಂತಂದರೆ ಯಾವ್ದಾದ್ರು ಸಿನಿಮಾ ಇರ್ಬೋದು, ಆ ಒಂದು ಪಾತ್ರ ಇರ್ಬೋದು, ಒಂದು ಹೀರೋ ಐಡಿಯಲ್ ರೋಲ್ ಅಂತ ಇರುತ್ತಲ್ವಾ? ಸೊ ನಿಮಗೆ ಯಾರು ಅಂತ ಫೇವ್ರೇಟ್? ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಾಗ ಫಸ್ಟ್ ನೋಡಿದ್ದ ಸಿನಿಮಾ ಅಂದರೆ ವಿಷ್ಣು ಸರ್ ಸಿನಿಮಾನೇ. ಅದು ಪೊಲೀಸ್ ಮತ್ತು ದಾದಾ ಅಂತ ಅನ್ಕೋತ ನನಗೆ ನೆನಪಿರೋ ಹಾಗೆ. ಸೊ ನಾನು ವಿಷ್ಣು ಸರ್ ಅವ್ರದ್ದು ದೊಡ್ಡ ಅಭಿಮಾನಿ ಚಿಕ್ಕ ವಯಸ್ಸಿಂದನೂ. ಸೊ ಇವಾಗಲೂ ನೋಡ್ಬೋದು ನನ್ನ ಕೈಲಿ. ಅವತ್ತು ನನ್ನ ಚಿಕ್ಕ ವಯಸ್ಸಲ್ಲೂ ಇತ್ತು, ಇವಾಗ ಇದು ಆ ಥರ ಇವಾಗಲೂ ಇದೆ ಅದು. ಸೊ ಆವಾಗಿಂದನೂ ಸಿನಿಮಾ ನೋಡ್ತಿದ್ದೆ, ಅವ್ರ ಥರ ಡ್ಯಾನ್ಸ್ ಮಾಡೋದು, ಆ್ಯಕ್ಟ್ ಮಾಡೋದು, ಈ ಥರನೇ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ನಾವು ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮಗೂ ಸಿನಿಮಾಗೂ ಅಜಗಜಾಂತರ ಡಿಸ್ಟೆನ್ಸು. ಸೊ ನಾವೆಲ್ಲ ಸಿನಿಮಾ ಆ್ಯಕ್ಟರ್ ಆಗ್ತೀವಿ ಅನ್ನೋದು ನಮಗೆ ಕಲ್ಪನೆಯೇ ಇರಲಿಲ್ಲ. ಬಟ್ ಒಂದು ಕಡೆ ಆಸೆ ಇತ್ತು. ಶಾಲಾ ಕಾಲೇಜ್ ದಿನಗಳಲ್ಲಿ ನಾಟಕ, ಡ್ರಾಮಾ ಈ ಥರ ಎಲ್ಲ ಸಣ್ಣ ಪುಟ್ಟ ಮಾಡ್ತಿದ್ವಿ. ಬಿಟ್ಟರೆ ಶೂಟಿಂಗ್ ಅಂದರೆ ಏನು, ಅದರಲ್ಲಿ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಒಂದು ಗಂಧಗಾಳಿ ಗೊತ್ತಿಲ್ಲದೆ ಇರೋಂಥ ಊರು. ಸೊ ಅಲ್ಲಿಂದ ಮತ್ತೆ ಕೆಲಸಕ್ಕೆ ಅಂತ ಬೆಂಗಳೂರು ಬಂದಾಗ ಫಸ್ಟ್ ಗಾಂಧಿನಗರನೇ ಓಡಾಡಿದ್ದು ನಾವು, ಎಲ್ಲಿ ಚಾನ್ಸ್ ಸಿಗುತ್ತೋ ಏನು ಅಂತ. ಬಟ್ ನಾನು ಬಂದು ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ವಾಟ್ಸಪ್ ಅದು ಏನೂ ಇರಲಿಲ್ಲ. ಎಲ್ಲರೂ ಒಂದು ಫೋಟೋ ಇಟ್ಕೋತಿದ್ರು, ಅದ್ರ ಹಿಂದ್ಗಡೆ ಹೆಸರು ಮತ್ತು ನಂಬರ್ ಬರೆದು ಪ್ರೊಡ್ಯೂಸರ್ಗೋಸ್ಕರ ಕಾನಿಷ್ಕ ಹೋಟ್ಲ್ ಪಕ್ಕ ವೆಯ್ಟ್ ಮಾಡೋದು. ಅಲ್ಲಿ ಯಾವುದೇ ಪ್ರೊಡ್ಯೂಸರ್ ಕಾರು ಏನಾದರೂ ಬಂದರೆ ಅದರಿಂದ ಓಡೋಗೋದು. ಎಲ್ಲರೂ ನಾವು ಫೋಟೋ ಕೊಡೋರು. ಬಟ್ ನನ್ನ ಹತ್ರ ಒಂದು ಫೋಟೋನೂ ಇಲ್ಲ, ನನಗೆ ಅಷ್ಟು ಗೊತ್ತಿರಲಿಲ್ಲ. ಸಿನಿಮಾ ಇಂಡಸ್ಟ್ರಿಯಿಂದ ಒಂದು ಫೋಟೋನಾದರೂ ಇರಬೇಕು ಅನ್ನೋಷ್ಟು ನಾಲೆಜ್ ಇರಲಿಲ್ಲ ನನಗೆ. ಆಮೇಲೆ ಗೊತ್ತಾಯಿತು, ನಾನು ಒಂದು ಫೋಟೋ ಇಟ್ಕೊಂಡು ಅಲ್ಲೋಗಿ ನಂತರ 100 ಹುಡುಗರು ಬರ್ತಿದ್ರು, ಅವ್ರ ಜೊತೆ ನಿಂತ್ಕೊಳ್ಳೋದು. ಪ್ರೊಡ್ಯೂಸರ್ ಬಂದಾಗ ಅವ್ರಿಗೆ ಹೋಗಿ ಓಡೋಗೋದು, ಡೈರೆಕ್ಟ್ರ್ ಬಂದಾಗ ಅವ್ರ ಹಿಂದ್ಗಡೆ ಓಡೋಗೋದು, ಫೋಟೋ ಕೊಡಿ ಅಂತ ಕೊಡೋದು. ಸೊ ಅವರೆಲ್ಲ ಒಂದು ಫೋಟೋ ತಗೊಂಡ್ರೆ ನಮಗೇನೋ ಖುಷಿ, ನಾಳೆ ಕಾಲ್ ಬರ್ಬೋದು, ನಮಗೂ ಒಂದು ಅವಕಾಶ ಸಿಗ್ಬೋದು ಅನ್ನೋ ಖುಷಿ ಇತ್ತು. ಇಲ್ಲ ಬರಲಿಲ್ಲ, ಆ ಥರ ಯಾವತ್ತೂ ಬರಲಿಲ್ಲ. ಬಟ್ ಪ್ರಯತ್ನ ಮಾಡ್ತಿದ್ವಿ. ಬಟ್ ಅಲ್ಲಿ ಒಂದಷ್ಟು ಜನ ಸಿಗ್ತಾಯಿದ್ರು, ನೋಡೋಕೆ ಚೆನ್ನಾಗಿದೆ, ಹೀರೋ ಮಾಡ್ತೀನಿ, ನಿಮಗೆ ಒಂದು 5 ಲಕ್ಷ ಕೊಡು, 10 ಲಕ್ಷ ಕೊಡು, 25 ಲಕ್ಷ ಕೊಡು, ಈ ಥರನೇ ಕೇಳ್ತಾಯಿದ್ರು. ಮತ್ತು ಅವ್ರಿಗೆ ಟೀ ಕಾಫಿ ಕೊಡಿಸೋದು, ಈ ಥರ ಎಲ್ಲ ನಡೀತಾ ಇತ್ತು. ಸೊ ನನ್ನ ಮೈಂಡಲ್ಲಿ ಏನು ಬಂತು ಅಂದರೆ, ಓಕೆ ಸಿನಿಮಾ ಅಂದರೆ ಮೋಸ್ಟ್ಲಿ ನಾವೇ ದುಡ್ಡು ಹಾಕಬೇಕೇನೋ, ಅಥವಾ ದುಡ್ಡು ಕೊಟ್ಟವ್ರಿಗೇ ಅವಕಾಶ ಸಿಗೋದೇನೋ, ನಮ್ಮಂಥವ್ರಿಗೆಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆಲ್ಲ ಇದೆಲ್ಲ ಕನಸು ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಹೆಂಗೂ ಡಿಗ್ರಿ ಮಾಡಿದ್ನಲ್ಲ ಅಂತ ನಾನು ಕೆನರಾ ಬ್ಯಾಂಕ್ IT ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಅಲ್ಲೇ ಪ್ರಮೋಷನ್ ಆಗಲಿ ಅಂತ ಕರೆಸ್ಪಾಂಡೆನ್ಸಲ್ಲಿ MBA ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಸೊ 2014 ಒಂದು ಮಾಡಲಿಂಗ್ ಇವೆಂಟ್ ಬರುತ್ತೆ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದರಿಂದ ಮತ್ತೆ ಸಿನಿಮಾಗೆ ಬರೋಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಎಷ್ಟು ಕಳ್ಕೊಂಡ್ರಿ ದುಡ್ಡು ಅಂತ ಈ ರೀತಿ ಓಡಾಡಿ, ಅಥವಾ ಅಕಸ್ಮಾತ್ ಯಾರಿಗಾದ್ರೂ ನಂಬಿಕೆ ಇಟ್ಟು ದುಡ್ಡು ಕೊಟ್ಟು ಕಳ್ಕೊಂಡಿದ್ದು ಉಂಟಾ ಅಂತ? ಇಲ್ಲ, ಸಿನಿಮಾದಲ್ಲಿ ನಾನು 1 ರೂಪಾಯಿನೂ ಕೊಟ್ಟಿದ್ದಿಲ್ಲ. ಯಾಕಂತ ಹೇಳಿದ್ರೆ ನಾನೇ ಬಸ್ ಪಾಸ್ ಇಟ್ಟು ಓಡಾಡ್ತಿದ್ದ ಟೈಮ್ ಅದು. ಸೊ ನಾನು ಓಡಾಡೋಕ್ಕೆ ಬಸ್ ಪಾಸ್ ಇರ್ತಿದ್ದು. ನನಗೆ ಫಸ್ಟ್ ಆಫ್ ಆಲ್ ನನಗೂ ಊಟ ತಿಂಡಿಗೆ ನಾನು ಓದಾಡ್ತಿದ್ದಂಥ ಟೈಮ್ ಅದು. ಸೊ ನಾನೇ ಪಾರ್ಲೇಜಿ ತಿಂದು ಜೀವನ ಮಾಡ್ತಿದ್ದ ಟೈಮಲ್ಲಿ ಅವ್ರಿಗೇನು ಕೊಡ್ಸೋಕ್ಕೆ ಸಾಧ್ಯ ನಾನು? ಸೊ ನಾನು ಆ ಥರ ಕಳ್ಕೊಳ್ಳೋಕ್ಕೆ ನನ್ನ ಹತ್ರನೇ ಫಸ್ಟ್ ಆಫ್ ಆಲ್ ದುಡ್ಡು ಇರಲಿಲ್ಲ. ಮೋಸ್ಟ್ಲಿ ಇದ್ರೂ ಕೊಡ್ತಿದ್ನೋ ಏನೋ, ಸಿನಿಮಾ ಇದರಿಂದ ನಾನು ಕೊಡ್ತಿದ್ನೋ ಏನೋ, ಬಟ್ ನನ್ನ ಹತ್ರನೇ ಇರಲಿಲ್ಲ. ಸೊ ಕಳ್ಕೊಂಡಿಲ್ಲ, ಬಟ್ ತುಂಬ ತಿಳ್ಕೊಂಡೆ ಸಿನಿಮಾ ಅಂದರೆ ಏನು, ಯಾವ ಥರ ಇರುತ್ತೆ ಅಂತ ಸ್ವಲ್ಪ ನಾಲೆಜ್ ಬಂದು. ಮತ್ತು ನನ್ನ ಮೊದಲನೇ ಸಿನಿಮಾ 2014 ಇದು ಸಿದ್ಧಾರ್ಥ ಅಂತ ಸಿನಿಮಾ. ಸೊ ಅದರಲ್ಲಿ ನಾನು ಫಸ್ಟು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದು ಸಿದ್ಧಾರ್ಥ, ಮಸ್ತ್ ಮೊಹಬ್ಬತ್ತು, ಮೇಲ್ಕೋಟೆ ಮಂಜ, ಉಪ್ಪಿಟ್ಟು, ವಿಜಯಾದಿತ್ಯ, ಐರಾವತ, ಇದೆಲ್ಲ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡಿದ್ದೆ. ಸೊ ಅಲ್ಲಿ ಆ್ಯಕ್ಟಿಂಗ್ ಮಾಡೋವಾಗಲೂ ಅಷ್ಟೇ ನಾನು ನೋಡ್ತಾ ಇದ್ದೆ ಆರ್ಟಿಸ್ಟ್ಗಳು ಯಾವ ಥರ ಆ್ಯಕ್ಟ್ ಮಾಡ್ತಾರೆ, ಸ್ಕ್ರೀನ್ ಮೇಲೆ ಯಾವ ಥರ ಪ್ರೆಸೆನ್ಸ್ ಇರುತ್ತೆ ಅವ್ರದ್ದು, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಹತ್ತಿರದಿಂದ ನೋಡ್ತಾ ಇದ್ನಲ್ಲ. ಸೊ ಸಿನಿಮಾ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ನಾನು ಹಂಗೆ ಡೆವಲಪ್ ಮಾಡಿಕೊಂಡೆ ನನ್ನ. ಈಗ ಲವ್ ಅನ್ನೋದು ಗೊತ್ತಾಯಿತು, ಲಸ್ಸಿ ಹೇಗೆ ಕನೆಕ್ಷನ್ ಅಂತ? ಲವ್ ಟು ಲಸ್ಸಿ ಏನು ಕನೆಕ್ಷನ್? ಆ್ಯಕ್ಚುಲಿ ಲವ್ ಅನ್ನೋದು ಎಲ್ಲರ ಲೈಫಲ್ಲೂ ಆಗಿರುತ್ತೆ. ಅದು ಒಂದು ಹುಡುಗಿ ಮಧ್ಯೆ ಆಗುವ ಲವ್ ಅಂತಲ್ಲ, ತಂದೆ ಮಗನ ಸಂಬಂಧ ಆಗಿರ್ಬೋದು, ಅಥವಾ ಫ್ರೆಂಡ್ಶಿಪ್ಗಳ ಈ ಥರ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಲಸ್ಸಿ ಅನ್ನೋದು ಹೀರೋಯಿನ್ ಅವ್ರ ಹೆಸರು. ಹೀರೋಯಿನು ಎಲ್ಲ ನಾನು ಹೇಳಲ್ಲ, ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಲಸ್ಸಿ ಅಂತ, ಅದೊಂದು ಪೆಟ್ ನೇಮ್ ಆಗಿರುತ್ತೆ. ಹೀರೋಗೆ ಹೀರೋಯಿನ್ ಮೇಲೆ ಲವ್ ಆಗಿರುತ್ತೆ ಆಬ್ವಿಯಸ್ಲಿ, ಬಟ್ ಅವಳು ಫುಲ್ ನೇಮ್ ಏನೂ ಗೊತ್ತಿರಲ್ಲ, ಬಟ್ ಲಸ್ಸಿ ಅಂತ ಗೊತ್ತಿರುತ್ತೆ. ಒಂದು ಕಾರಣಾಂತರಗಳಿಂದ ಅವಳು ಬಿಟ್ಟೋಗ್ತಾಳೆ. ಸೊ ಆ ಕಾರಣನ ಹುಡ್ಕೊಂಡು ಹೋಗುವಂಥ ಸ್ಟೋರಿನೇ ಲವ್ ಟು ಲಸ್ಸಿ. ಈಗ
ಈಗ ನಿಮಗೂ ಗೊತ್ತಿದೆ ಲೈಕ್ ನಾರ್ಮಲ್ ಕಾಂಟೆಂಟ್ ಇರುವಂಥದ್ದು ಕತೆ ಇರುವಂಥದ್ದು ಯಾವುದೂ ವರ್ಕ್ ಆಗೋದಿಲ್ಲ. ಜೊತೆಗೆ ಜನ ಥಿಯೇಟ್ರಿಗೆ ಬರೋದೇ ಸೂಪರ್ ಸ್ಟಾರ್ಗಳು ಸಿನಿಮಾ ಬಂದಾಗ. ಸೊ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಈ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಂತಹ ಒಂದು ಕೀ ಪಾಯಿಂಟ್ ಏನು? ಆ್ಯಕ್ಚುಲಿ ಆಡಿಯನ್ಸ್ಗೆ ಏನಂದರೆ ನನಗೆ ಗೊತ್ತಿದ್ದಾಗೆ ಎಲ್ಲ ಫ್ರೆಶ್ನೆಸ್ ಬೇಕು. ಇವಾಗ ಫ್ರೆಶ್ ಕಂಟೆಂಟ್ ಆದರೆ ಒಳ್ಳೆ ಸಬ್ಜೆಕ್ಟ್ ಬರ್ತಾ ಇದೆ ಅಂದರೆ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಲವ್ ಟು ಲಸ್ಸಿನಲ್ಲಿ ಏನು ಸ್ಪೆಷಲ್ ಇದೆ ಅಂತಂದರೆ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಲವ್ ಅಂದರೆ ಏನಿದೆ ಅಥವಾ ಫ್ರೆಂಡ್ಶಿಪ್ ಬಗ್ಗೆ ಅವ್ರು ಎಷ್ಟು ವ್ಯಾಲ್ಯೂ ಕೊಡ್ತಾರೆ. ಇವಾಗ ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ, ಬಟ್ ಹಿಂದೆಯಿಂದ ನಮಗೆ ಬೆನ್ನಿಗೆ ಚೂರಿ ಆಗ್ತಾ ಇರ್ತಾರೆ. ಇಂಥ ಹಲವಾರು ಸಿಚುವೇಷನ್ಗಳು ಎಲ್ಲರ ಲೈಫಲ್ಲೂ ನಡೆದಿರುತ್ತೆ. ಸೊ ಅದನ್ನು ನಾವು ಸಿನಿಮಾ ಮೂಲಕ ತೆರೆ ಮೇಲೆ ತರ್ತಾ ಇದ್ದೀವಿ. ಸೊ ಯಾರು ಸಿನಿಮಾನ ನೋಡ್ತಾ ಇದ್ದವ್ರಿಗೆಲ್ಲ ಇದು ನನ್ನ ಲೈಫಲ್ಲೂ ಇದೇ ಥರ ನಡೆದಿದೆ ಅಂತ ಅವ್ರಿಗೆ ಬೇಗ ಕನೆಕ್ಟ್ ಆಗುತ್ತೆ. ಸೊ ಒಬ್ಬರಿಗೆ ಯಾವಾಗ ಒಂದು ಸಿನಿಮಾ ಕನೆಕ್ಟ್ ಆಗುತ್ತೆ ಅವ್ರ ಸಿನಿಮಾ ಅಂತ ಅವರು ಅದನ್ನ ಬೆಳೆಸ್ತಾರೆ ಅನ್ನೋದು ನಂಬಿಕೆ. ಮೇನು ಕಂಟೆಂಟ್ ಮೇಲೆ ನಂಬಿಕೆ ಇದೆಯಲ್ಲ, ಅದಕ್ಕೋಸ್ಕರ. ಸೊ ಈಗ ಹೊಸೊಬ್ಬರು ಯಾರು ಹೀರೋ ಅಥವಾ ನಾಯಕಿಯಾಗಿ ಬರ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ, ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಆದಂತಹ ಒಂದು ಘಟನೆ ಇರ್ಬೋದು. ನೀವು ಕೂಡ ಹೊಸ ಪ್ರತಿಭೆ ಬೆಳೆಯುವಂತಹ ಒಂದು ಹಂತ ಈಗ ಇರೋದ್ರಿಂದ ಎಷ್ಟು ಎಚ್ಚರಿಕೆಯಿಂದ ಇದ್ದೀರಾ, ಎಷ್ಟು ಅಲರ್ಟ್ ಆಗಿದ್ದೀರಾ, ಎಷ್ಟು ಜವಾಬ್ದಾರಿ ಇದೆ? ಖಂಡಿತ ಜವಾಬ್ದಾರಿ ಇದೆ. ಯಾಕಂದರೆ ನಾವು ಸಿನಿಮಾನೇ ಉಸಿರು ಅಂತ ಬಂದಿರ್ತೀವಿ. ಯಾಕಂದರೆ ಹೊಟ್ಟೆ ಬಾಡಿಗೆನೋ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಹಗಲು ರಾತ್ರಿ ಸಿನಿಮಾ ಬಗ್ಗೆನೇ ಕನಸು ಕಾಣ್ತಾ ಇರ್ತೀವಿ. ಸೊ ಏನಾಗುತ್ತೆ ಅಂದರೆ ಎಷ್ಟೊಂದು ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ, ಇವಾಗ ಯಾರೋ ಒಬ್ರು ಆ್ಯಕ್ಟ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಅವ್ರು ಏನೋ ಒಂದು ಸಣ್ಣ ತಪ್ಪು ಮಾಡಿದಾರೋ ಇಲ್ಲೋ ಅದನ್ನು ಜನ ನೋಡೋಲ್ಲ ಫಸ್ಟು. ಬಟ್ ಪೇಪರಲ್ಲಾಗಲಿ ಮೀಡಿಯಾದಲ್ಲಾಗಲಿ ದೊಡ್ಡದಾಗಿ ಹಾಕ್ಬಿಡ್ತಾರೆ, ಸಿನಿಮಾ ನಟ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ. ಅದು ಎಷ್ಟರ ಮಟ್ಟಿಗೆ ನಿಜಾನ ಸುಳ್ಳು ಅದನ್ನು ಫಸ್ಟ್ ತಿಳ್ಕೊಬೇಕು ಅನ್ನೋದು ನಾನು ಪರ್ಸ್ನಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅದು ನಿಜಾನೂ ಇರ್ಬೋದು ಸುಳ್ಳು ಇರ್ಬೋದು, ಬಟ್ ಆ ಪೇಪರಲ್ಲಿ ಬರೆದಿರೋ ಒಂದು ವರ್ಡಿಂದ ಅವ್ನ ಲೈಫ್ ಹಾಳಾಗಬಾರ್ದಲ್ಲ. ಯಾಕಂದರೆ ಅವನೊಂದು ಸಿನಿಮಾ ನಟ ಆಗಬೇಕಾದ್ರೆ ಹಿಂದೆ ತುಂಬ ಶ್ರಮ ಇರುತ್ತೆ, ಎಷ್ಟೋ ವರ್ಷಗಳ ಪರಿಶ್ರಮ ಇರುತ್ತೆ. ಸೊ ಆ ಒಂದು ಸಣ್ಣ ಇದರಿಂದ ತಪ್ಪಾಗಬಾರ್ದು. ಅದೇ ರೀತಿ ಆರ್ಟಿಸ್ಟ್ಗಳು ಅಷ್ಟೇ, ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅನಿಸುತ್ತೆ. ಅಂದರೆ ಸೀದಾ ಬಾಯಿಗೆ ಬಂದಂಗೆ ಮಾತಾಡೋದಕ್ಕಿಂತ ಏನು ಮಾತಾಡಬೇಕು ಅವಶ್ಯಕತೆ ಇದ್ದಷ್ಟೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ. ಸೊ ಮುಂದಿನ ದಿನಗಳಲ್ಲಿ ನೀವೇನಾದರೂ ಕಾಂಟ್ರವರ್ಸಿ ಮಾಡ್ಕೋತೀರಾ ಹೇಗೆ? ಕಾಂಟ್ರವರ್ಸಿ ಎಲ್ಲ ಬೇಡ, ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಇಷ್ಟಪಡ್ತೀನಿ ನಾನು. ನನಗೆ ಯಾರು ಶತ್ರುಗಳಿಲ್ಲ, ಆಗೋದು ಬೇಡ ಅಂತ ಇಷ್ಟಪಡ್ತೀನಿ. ಹೌದು, ಆ ಥರನೇ ಇರೋಕ್ಕೆ ಇಷ್ಟಪಡ್ತೀನಿ ನಾನು. ಸಿನಿಮಾದಲ್ಲಿ ಶತ್ರುಗಳು ಯಾವಾಗ ಆಗ್ತೀವಿ ಅಂದರೆ ನಾವು ಪೇಮೆಂಟ್ ಕೇಳಿದಾಗ ಆರ್ಟಿಸ್ಟ್ಗಳು. ಇವಾಗ ಒಂದು ಸಿನಿಮಾ ಮಾಡಿರ್ತೀವಿ, ಸರ್ ಒಂದು ಪೇಮೆಂಟ್ ಏನೋ ಕೊಡ್ತೀನಿ ಅಂದಿದ್ರಿ, ಅವ್ರು ಕೊಡ್ತೀನಿ ಅಂದಿಷ್ಟೇ ಅಮೌಂಟ್ ನಾವು ಕೇಳಿರ್ತೀವಿ. ಅದನ್ನೇನಾದ್ರು ಕೇಳೋಕೆ ಹೋದರೆ ಅದಕ್ಕೆ ಗಲಾಟೆ ಆಗೋದು, ಆ ಥರ ಮನಸ್ತಾಪಗಳಾಗುತ್ತೆ. ನಮಗೂ ಒಂದು ಕೇಳೋಕ್ಕೂ ಬೇಜಾರು, ಯಾಕಂದರೆ ಕೇಳಿದ್ರೆ ಎಲ್ಲಿ ನೆಕ್ಸ್ಟ್ ಸಿನಿಮಾ ಕರಿಯಲ್ವೇನೋ ಅಂತ ಆ ಒಂದು ಥಾಟು. ಸೊ ಹಂಗಂತ ನಾವು ಸಿನಿಮಾನ ನಂಬ್ಕೊಂಡಿರುವಾಗ ಅವ್ರು ಏನು ಇನ್ಕಮ್ ಕೊಡ್ತಾರೆ ಅದಕ್ಕೇ ಡಿಪೆಂಡ್ ಆಗಿರಬೇಕಾಗುತ್ತೆ. ಸೊ ಕೆಲಸಗಳಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮನಸ್ತಾಪಗಳು ಸಣ್ಣ ಪುಟ್ಟ ಬರುತ್ತೆ, ಅದು ಕಾಮನ್ ಇದ್ದಿದೆ. ಸೊ ಈ ಸಿನಿಮಾದಲ್ಲಿ ನಿಮ್ದು ಯಾವುದಾದ್ರು ಮಾಸ್ ಡೈಲಾಗ್ ಇದೆಯಾ? ಮಾಸ್ ಡೈಲಾಗ್ ಇಲ್ಲ, ಇದು ಕಂಪ್ಲೀಟ್ಲಿ ಲವ್ ಸ್ಟೋರಿ. ಇದು ಕಂಪ್ಲೀಟ್ ಲವ್ ಸ್ಟೋರಿ. ಹೌದು, ಮಾಸ್ ಹೀರೋ. ಇನ್ನೊಂದು ಸಿನಿಮಾ ಇದೆ, ನಂಬರ್ ಪ್ಲೇಟ್ ಅಂತ ಒಂದು ಬರ್ತಾ ಇದೆ, ಅದರಲ್ಲಿ ಕಂಪ್ಲೀಟಾಗಿ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಲೂಡೋ ಅನ್ನೋಂಥ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಆಲ್ರೆಡಿ ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಇವಾಗ ಟೈಟಲ್ ಲಾಂಚ್ ಆಗಿದೆ, ಲವ್ ಟು ಲಸ್ಸಿ. ಇನ್ನು ಮುಂದೆ ಲಿಕ್ವಿಡ್ ಅನ್ನುವಂಥ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಆಲ್ರೆಡಿ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನಂಬರ್ ಪ್ಲೇಟ್ ಅನ್ನುವಂಥ ಸಿನಿಮಾ ಕೂಡ ರೆಡಿ ಆಗಿದೆ. ಇವಾಗ ಲವ್ ಟು ಲಸ್ಸಿ ಅನ್ನುವಂತಹ ಸಿನಿಮಾ ಯಾವಾಗ ತೆರೆ ಕಾಣುತ್ತೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಡೈರೆಕ್ಟ್ ಹೇಳಿರೋ ಪ್ರಕಾರ ಇನ್ನು 3 ತಿಂಗಳಲ್ಲಿ ನಾವು ತೆರೆಗೆ ಬರೋಕ್ಕೆ ಸಿದ್ಧವಾಗಿದ್ದೀವಿ. ಆಲ್ರೆಡಿ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದೇ ಒಂದು ಸಾಂಗ್ ಶೂಟ್ ಪೆಂಡಿಂಗ್ ಇದೆ. ಸೊ ಅದು ಕೂಡ ಜೂನ್ ಫಸ್ಟ್ ವೀಕಲ್ಲೇ ಶೂಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗೆ. ಸೊ ಆದಷ್ಟು ಬೇಗ ಬರ್ತೀವಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರೋಣ ಅಂತ ಇದ್ದೀವಿ. ಲವರ್ ಬಾಯ್ ಆಗಂತೂ ನಾವು ಥಿಯೇಟ್ರಲ್ಲಿ ನಿಮ್ಮನ್ನು ನೋಡ್ತೀವಿ. ವೆರಿ ಆಲ್ ದ ಬೆಸ್ಟ್ ನಿಮಗೆ ಆರ್ಯನ್. ಥ್ಯಾಂಕ್ ಯು. ಸೊ ಇದಿಷ್ಟು ನಮ್ಮ ಸ್ಯಾಂಡಲ್ವುಡ್ ನಟ ಆರ್ಯನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.